Hi, hello everyone. Welcome to my channel Srishti Tutorial for Maths. SSLCಯ ಬೋರ್ಡ್ ಎಕ್ಸಾಮ್ ನ 2025-26ನೇ ಸಾಲಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಲ್ಲಿ 3 ಅಂಕದ ಕ್ವೆಶ್ಚನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನೋಡಿ, ಇಲ್ಲಿ 4th ಮೇ ನಲ್ಲಿ 3 ಅಂಕದ 9 ಕ್ವೆಶ್ಚನ್ಸ್ ಬರ್ತವೆ. ಸೊ 25ನೇ ಕ್ವೆಶ್ಚನ್ ಥರ್ಡ್ ಮಾರ್ಕ್ಸ್ ಇಂದ ಮೊದಲನೇ ಕ್ವೆಶ್ಚನ್ ಏನ್ ಹೇಳುತ್ತೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ center of a circle passing through the points A of -3, 0, B of 0, -2 and C of 0, -3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸೆಂಟರ್ ನ ಮೇಲಿರ್ತಕ್ಕಂಥ ಸೆಂಟರ್ನ ಹೊಂದಿರುವಂತಹ ಸರ್ಕಲ್ ನ ಮೇಲೆ ಒಂದು ಲೈನ್ ಪಾಸ್ ಆಗಿದೆ. ಆ ಪಾಸ್ ಆದಂತಹ ಲೈನಿನ ಪಾಯಿಂಟ್ಸ್ ಬಂದ್ಬಿಟ್ಟು -3, 0, 0, 2 ಮತ್ತೆ 0, -3 ಇದ್ರೆ ಆ ಸರ್ಕಲಿನ ಸೆಂಟರ್ ನ ಪಾಯಿಂಟ್ ಅನ್ನ ಕಂಡುಹಿಡಿರಿ ಅಂತ ಕೇಳಿದರು. ಸೊ ಸೆಂಟರ್ ನ ಕೋಆರ್ಡಿನೇಟ್ಸ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ನಾವು ಹಾಗಿದ್ರೆ ಆ ಸೆಂಟರ್ ನಲ್ಲಿ ಬರುವಂತಹ ಕೋಆರ್ಡಿನೇಟ್ಸ್ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದನ್ನ H ಅಂತ ತಗೊಳ್ಳೋಣ, ಇನ್ನೊಂದು K ಅಂತ ತಗೊಳ್ಳೋಣ. ಸೊ ಅಲ್ಲಿಗೆ ಲೆಟ್ ದ ಸೆಂಟರ್ ಆಫ್ ಸರ್ಕಲ್ ಬಿ H ಅಂಡ್ K ಅಂಡ್ ದ ರೇಡಿಯಸ್ R. ರೇಡಿಯಸ್ ಅನ್ನ ನಾವು R ಅಂತ ತಗೊಳ್ಳೋಣ. ಓಕೆನಾ? ಸೊ ಇಲ್ಲಿ ಏನಾಗತ್ತೆ ಇಲ್ಲಿ ಅಂತ ನೋಡೋದಾದ್ರೆ, ದ ಜನರಲ್ ಈಕ್ವೇಶನ್ ಆಫ್ ಎ ಸರ್ಕಲಿನ ಜನರಲ್ ಈಕ್ವೇಶನ್ ಏನ್ ಬರುತ್ತೆ ಕೋಆರ್ಡಿನೇಟ್ಸ್ ಸಂಬಂಧಪಟ್ಟ ಹಾಗೆ, ಈ ಒಂದು ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ಸರ್ಕಲ್ ನ ಈಕ್ವೇಶನ್ ಅನ್ನ ಹೇಳುತ್ತೆ. ಏನು ಅಂದ್ರೆ x - y ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಹೇಳಿ ನಾವು ಹೇಳ್ಬೋದು. ಇದರ ಆಧಾರದ ಮೇಲೆ ಈಗ ಸಪೋಸ್ x ಮತ್ತೆ y ಗೆ -3, 0 ಮೊದಲನೇ ಪಾಯಿಂಟ್ ಎ ಪಾಯಿಂಟ್ ಅಲ್ಲಿ ಬರುವಂತಹ ಕೋಆರ್ಡಿನೇಟ್ಸ್ -3, 0 ಅನ್ನ ಹಾಕಿದಾಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ x - y ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ನೀವೇನ್ ಬರೀಬಹುದು ಇಲ್ಲಿ -3 - y ಹೋಲ್ ಸ್ಕ್ವೇರ್ ಪ್ಲಸ್ 0 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ತಗೊಳ್ಬಹುದು. ಓಕೆನಾ? ಹಾಗೇನೆ ಪಾಯಿಂಟ್ಸ್ ಬಿ ಗೆ ಏನ್ ಹೇಳ್ಬೋದು, ಪಾಯಿಂಟ್ಸ್ ಬಿ ನ ಕೋಆರ್ಡಿನೇಟ್ಸ್ ಏನ್ ಬರ್ತಾವಲ್ಲ, ಆ ಪಾಯಿಂಟ್ಸ್ ಬಿ ನ ಕೋಆರ್ಡಿನೇಟ್ಸ್ ಗೆ 0, 2 ಅನ್ನ ಇದೇ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ, 0 - y ಹೋಲ್ ಸ್ಕ್ವೇರ್ ಪ್ಲಸ್ 2 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಹೇಳಿ ನಾವು ಹೇಳಬಹುದು. ಹಾಗೇನೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಸಿ ಪಾಯಿಂಟ್ ಏನಿದೆ 0, -3 ಇದೆ. ಸೊ ಈ 0, -3ಗೂ ಕೂಡ ನಾವು ಕೋಆರ್ಡಿನೇಟ್ಸ್ ನಾವು ಈ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ರೆ 0 - y ಹೋಲ್ ಸ್ಕ್ವೇರ್ ಪ್ಲಸ್ -3 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು y ಅಂದ್ರೆ H ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, ಸೊ ದಟ್ ಇದು ಏನಾಗುತ್ತೆ H ಅಂತ ನಾವು ತಗೊಳ್ಬೇಕಾಗತ್ತೆ. ಆಗ ಇವೆಲ್ಲವಕ್ಕೂ ನಾವು H ಅನ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ -3 - H ಹೋಲ್ ಸ್ಕ್ವೇರ್ ಪ್ಲಸ್ 0 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಬರುತ್ತೆ. ಹಾಗೇನೆ 0 - 4 H ಹೋಲ್ ಸ್ಕ್ವೇರ್ ಪ್ಲಸ್ 2 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್. ನೆಕ್ಸ್ಟ್ 0 - H ಹೋಲ್ ಸ್ಕ್ವೇರ್ ಪ್ಲಸ್ -3 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಹೇಳ್ಬೋದು. ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಬರ್ದ್ವಿ ಅಂತ ಹೇಳಿದ್ರೆ -3 - H ಹೋಲ್ ಸ್ಕ್ವೇರ್ ಪ್ಲಸ್ 0 - k ಅಂದ್ರೆ -k ಬರುತ್ತೆ, ಪ್ಲಸ್ ಇಂಟು ಮೈನಸ್ -k ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ತಗೊಳ್ಬಹುದು. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಹಾಗೇನೆ ನೆಕ್ಸ್ಟ್ ಇಲ್ಲಿ 0 - H ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದೇನ್ ಬರುತ್ತೆ -H ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಆಕ್ಚುಲಿ -k ನ ಸ್ಕ್ವೇರ್ ಮಾಡಿದಾಗ ಪ್ಲಸ್ k ನೇ ಬರುತ್ತೆ. ಹಾಗೆ ಇಲ್ಲಿ H ಅನ್ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇದೇನಾಗುತ್ತೆ ಪ್ಲಸ್ H ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ತಗೊಳ್ಬಹುದು. ಹಾಗೇನೆ ಇಲ್ಲೂ ಕೂಡ ಏನಾಗುತ್ತೆ 0 - H ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾವು H ಸ್ಕ್ವೇರ್ ಪ್ಲಸ್ -3 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ತಗೊಳ್ಬಹುದು. ಸೊ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ, ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ರಿ. ಸಪೋಸ್ ನಾವು ಎರಡನೇ ಈಕ್ವೇಶನ್ ಮತ್ತೆ ಮೂರನೇ ಈಕ್ವೇಶನ್ ಅನ್ನ ನೋಡಿದಾಗ ಈ 1 ಮತ್ತೆ 2ನೇ ಈಕ್ವೇಶನ್ ರೈಟ್ ಸೈಡ್ ಅಲ್ಲಿ ಇಲ್ಲೂ r ಸ್ಕ್ವೇರ್ ಇದೆ, ಇಲ್ಲೂ r ಸ್ಕ್ವೇರ್ ಇದೆ. ಸೊ ರೈಟ್ ಸೈಡ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಎರಡನ್ನ ನಾವು ಈಕ್ವಲ್ ಅಂತ ತಗೊಳ್ಬೇಕು. ಅದ್ರ ಪ್ರಕಾರ ಇಲ್ಲಿ ಏನಂತ ತಗೊಳ್ಬಹುದು, H ಸ್ಕ್ವೇರ್ ಪ್ಲಸ್ 2 - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ 3 + k ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ
-3 ಇರೋದ್ರಿಂದ ಸ್ಕ್ವೇರ್ ಮಾಡಿದಾಗ ಅದೇನಾಗುತ್ತೆ +3 k ಬರುತ್ತೆ. ಓಕೆನಾ? ಸೊ ಅಲ್ಲಿಗೆ 3 k ಹೋಲ್ ಸ್ಕ್ವೇರ್ ಅಂತ ತಗೊಳ್ಬಹುದು ನಾವು. ಈಗ ನಾವಿಲ್ಲಿ ನೋಡಿ ಇಲ್ಲಿ ಏನ್ ಮಾಡಬಹುದು, ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ h ಸ್ಕ್ವೇರ್ ಇದೆ, ರೈಟ್ ಸೈಡ್ ಅಲ್ಲಿ h ಸ್ಕ್ವೇರ್ ಇದೆ. ಸೊ h ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನ್ ಉಳಿತು ನಿಮಗೆ, ಇಲ್ಲಿ 2 - k ಹೋಲ್ ಸ್ಕ್ವೇರ್ ಉಳಿತು, ಇಲ್ಲಿ 3 k ಹೋಲ್ ಸ್ಕ್ವೇರ್ ಉಳಿತು. ಈಗ ಇದಕ್ಕೆ a - b ಹೋಲ್ ಸ್ಕ್ವೇರ್ ಮತ್ತೆ a + b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ದ್ರಿ ಅಂದ್ರೆ a - b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ದ್ರೆ a ಸ್ಕ್ವೇರ್ ಅಂದ್ರೆ 4 ಹಾಗೇನೆ ಪ್ಲಸ್ k ಸ್ಕ್ವೇರ್ ನೆಕ್ಸ್ಟ್ -2 2s 4k ಬರುತ್ತೆ. ಹಾಗೆ ಇಲ್ಲಿ 3 ಸ್ಕ್ವೇರ್ ಮಾಡಿದ್ರೆ 9 ಪ್ಲಸ್ k ಸ್ಕ್ವೇರ್ ಪ್ಲಸ್ 3 2s 6k ಬರುತ್ತೆ. a + b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ದಿದ್ದೀವಿ, ಇದನ್ನ a - b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ದಿದ್ದೀವಿ. ಆಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಪ್ಲಸ್ k ಸ್ಕ್ವೇರ್ ಈ ಕಡೆ ಪ್ಲಸ್ k ಸ್ಕ್ವೇರ್ ಮಧ್ಯ ಚಿಹ್ನೆ ಈಕ್ವಲ್ ಇರೋದ್ರಿಂದ ಎರಡೂ ಕಡೆ ಇರುವ k ಸ್ಕ್ವೇರ್ ಗಳನ್ನ ಕ್ಯಾನ್ಸಲ್ ಮಾಡಬಹುದು. ಸೊ k ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲೇನು ಉಳಿತದೆ, ಈ -4k ನ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. ಆಗ ನೋಡಿ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಆಲ್ರೆಡಿ 6k ಇದೆ, 6k + 4k ಆಗತ್ತೆ. ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ +9 ಇದೆ, ಈ 4 ನ ಈ ಕಡೆ ತಗೊಂಡ್ಬಂದ್ರೆ -4 ಆಗತ್ತೆ. ದಟ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬಹುದು ನೀವು. ಅಥವಾ 6k ಗೆ 4k ಆಡ್ ಮಾಡಿದ್ರೆ 10k ಬರುತ್ತೆ. 9ರಲ್ಲಿ 4 ಅನ್ನ ಕಳೆದ್ರೆ 5 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0. ಅಥವಾ ನೀವು k ಇಸ್ ಈಕ್ವಲ್ ಟು +5 ಆ ಕಡೆ ಹೋದ್ರೆ -5 ಆಗುತ್ತೆ. 10 ಅನ್ನ ಡಿವೈಡೆಡ್ ಮಾಡಿದ್ರೆ ಡಿವೈಡೆಡ್ ಬೈ 10. ಸೊ 5 1s 5 2s. ಸೊ ಅಲ್ಲಿಗೆ k ನ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಏನ್ ಬಂತು, -1/2 ಬಂತು. ಸೊ k ನ ವ್ಯಾಲ್ಯೂ ಸಿಕ್ತಿ ಈಗ. ಸೊ ಈಗ ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ h ನ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಸೊ h ನ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ನಮಗೆ k ನ ವ್ಯಾಲ್ಯೂ ಸಿಕ್ಕಿದೆ, ನೆಕ್ಸ್ಟ್ h ನ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಸಾಲ್ವಿಂಗ್ h ನ ಸಾಲ್ವ್ ಮಾಡೋದನ್ನ ತಗೊಂಡ್ರೆ ಇಲ್ಲಿ ನಾವು h ನ ಸಾಲ್ವ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 3 + h ಹೋಲ್ ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ 2 - k ಹೋಲ್ ಸ್ಕ್ವೇರ್ ಅಂತ ತಗೊಳ್ತೀವಿ ನಾವು. ಓಕೆನಾ? ಸೊ ಇಲ್ಲಿ 3 + h ಹೋಲ್ ಸ್ಕ್ವೇರ್ ಪ್ಲಸ್ k ನ ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ ಅಲ್ಲಿ -1/2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ 2 - -1/2 ಹೋಲ್ ಸ್ಕ್ವೇರ್ ಅಂತ ತಗೊಳ್ತೀವಿ. ಈಗ 3 + h ಹೋಲ್ ಸ್ಕ್ವೇರ್ ಅನ್ನ ನಾವು a + b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರೆದ್ರೆ ಏನ್ ಬರೀಬಹುದು, 9 + h ಸ್ಕ್ವೇರ್ ಪ್ಲಸ್ 6h ಅಂತ ಬರೀಬಹುದು. ಇಲ್ಲಿ -1/2 ನ ಸ್ಕ್ವೇರ್ ಮಾಡಿದ್ರೆ 1/4 ಬರುತ್ತೆ. ಹಾಗೇನೆ h ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1/2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಪ್ಲಸ್ h ಸ್ಕ್ವೇರ್ ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಇರುವಂತಹ h ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಈಗ ಇಲ್ಲಿ ಉಳಿಯೋದು ನಿಮಗೆ 9 + 6h ಪ್ಲಸ್ 1/4 ಇಸ್ ಈಕ್ವಲ್ ಟು ಇಲ್ಲಿ 2 + 1/2 ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ 2 ಪ್ಲಸ್ ಅರ್ಧ ಕೂಡಿದ್ರೆ 2.5 ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಿ ಬರ್ದ್ರೆ 2 4 1 5 ಬರುತ್ತೆ. 5/2 ಹೋಲ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಏನ್ ಮಾಡಬಹುದು, ಇಲ್ಲಿ ನಾವು ನೆಕ್ಸ್ಟ್ ಬಂದ್ಬಿಟ್ಟು 6h ಅನ್ನ ಇಲ್ಲೇ ಇಟ್ಕೊಂಡು ನೋಡಿ, ಇಲ್ಲಿ 6h ಅನ್ನ ಮಾತ್ರ ಇಲ್ಲಿ ಇಟ್ಕೊಂಡು 5 ನ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ, 2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ 9 ಆ ಕಡೆ ಹೋದ್ರೆ -9 ಬರುತ್ತೆ, 1/4 ಆ ಕಡೆ ಹೋದ್ರೆ -1/4 ಬರುತ್ತೆ. ಓಕೆನಾ? ಸೊ ಇವಿಷ್ಟಕ್ಕೂ ನಾವು LCM ತಗೊಂಡಾಗ 4 LCM ಬರುತ್ತೆ. ದೆನ್ ಮೇಲ್ಗಡೆ 25, 9 4 36 -1 ಅಂತ ತಗೊಳ್ಬಹುದು ನಾವು. ಅಲ್ಲಿಗೆ 6h ಇಸ್ ಈಕ್ವಲ್ ಟು ನೋಡಿ, 25 ಮೈನಸ್ ಇರೋನ ಕೂಡಿದ್ರೆ 36ಕ್ಕೆ 1 ಕೂಡಿದ್ರೆ 37 ಬರುತ್ತೆ, ಡಿವೈಡೆಡ್ ಬೈ 4. ಅಲ್ಲಿಗೆ 6h ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ -12 ಡಿವೈಡೆಡ್ ಬೈ 4 ಆಗುತ್ತೆ. 4ರಿಂದ 12 ಭಾಗಾಕಾರ ಮಾಡಿದ್ರೆ ಇಲ್ಲಿ ಉಳಿದಿರೋದು -3, 6 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 6 ಆಗುತ್ತೆ. ದೆನ್ h ಇಸ್ ಈಕ್ವಲ್ ಟು ನಾವು ಏನ್ ಬರೀಬಹುದು ಇಲ್ಲಿ ಅಂತ ಹೇಳಿದ್ರೆ -3 1s 2s ಅಂದ್ರೆ ಅಲ್ಲಿಗೆ -1/2 ಬಂತು. ಸೊ ಅಲ್ಲಿ ನಮಗೆ ಇಲ್ಲಿ ಏನ್ ಬಂತು, -1/2 ಬಂತು. h ನ ಬೆಲೆ ಬಂದು -1/2 ಬಂತು. ಸೊ ಸೆಂಟರ್ ಪಾಯಿಂಟ್ಸ್ ಅನ್ನ h, k ಅಂತ ತಗೊಂಡಿರೋದ್ರಿಂದ ನಾವು h ನ ವ್ಯಾಲ್ಯೂ ಏನ್ ಬಂತು, -1/2 ಬಂತು. ಹಾಗೇನೆ k ನ ವ್ಯಾಲ್ಯೂ ಏನ್ ಬಂದಿತ್ತು ಅವಾಗಲೇ ನಮಗೆ, ಅದು ಕೂಡ -1/2 ಬಂದಿತ್ತು. ಅಲ್ಲಿಗೆ h, k ಇಸ್ ಈಕ್ವಲ್ ಟು -1/2,
-1/2 ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ನೆಕ್ಸ್ಟ್ 26th ಕ್ವಶನ್ ಏನ್ ಹೇಳುತ್ತೆ, ಪ್ರೂವ್ ದಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಥೇರಮ್ ಅನ್ನ ಬಳಸ್ಕೊಂಡು ಪ್ರೂವ್ ಮಾಡಬೇಕಾಗತ್ತೆ. 3 ಅಂಕದ ಥೇರಮ್. ಸರ್ಕಲ್ ಚಾಪ್ಟರ್ ಅಲ್ಲಿ 2 ಥೇರಮ್ ಬರ್ತವೆ. ಅದರಲ್ಲಿ 2ನೇ ಥೇರಮ್ ಅನ್ನ ಕೇಳಿದ್ದಾರೆ. ಪ್ರೂವ್ ದಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ಆ ಥೇರಮ್ ನ ಪ್ರಕಾರ ಒಂದು ಸರ್ಕಲ್ ನ ಸೆಂಟರ್ ಓ, ಆ ಓ ಸೆಂಟರ್ ನ ಹೊಂದಿರುವಂತಹ ಸರ್ಕಲ್ ನ ಹೊರಭಾಗ ಪಿ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ ಗೆ 2 ಟ್ಯಾಂಜೆಂಟ್ಸ್ ಅನ್ನ ಹಾಕಿದ್ದಾರೆ. ಸೊ ಈ 2 ಟ್ಯಾಂಜೆಂಟ್ಸ್ ಅನ್ನ ನಾವು ಸಪೋಸ್ ಒಂದನ್ನ ಎ ಇನ್ನೊಂದನ್ನ ಬಿ ಅಂತ ತಗೊಂಡ್ರೆ ಎ ಪಿ ಈಸ್ ಎ ಟ್ಯಾಂಜೆಂಟ್ ಮತ್ತೆ ಬಿ ಪಿ ಈಸ್ ಎ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಆ 2 ಟ್ಯಾಂಜೆಂಟ್ ಈಕ್ವಲ್ ಅಂತ ಪ್ರೂವ್ ಮಾಡಕ್ ಕೇಳಿದ್ದಾರೆ. ಸೊ ಇದನ್ನ ಪ್ರೂವ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಫಸ್ಟ್ ಡಾಟಾ ಬರ್ಕೊಳ್ಬೇಕು. ಏನ್ ಡಾಟಾ ಕೊಟ್ಟಿದ್ದಾರೆ, ಇನ್ ಎ ಸರ್ಕಲ್ ಆಫ್ ಸೆಂಟರ್ ಓ AP and BP are tangents ಅಲ್ವಾ. AP and BP are tangents drawn from the external point to the circle ಅಂತ ನಾವು ಹೇಳ್ಬೋದು. ಓಕೆನಾ, ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್. ಇನ್ನು ಟು ಪ್ರೂವ್ ಮಾಡಕ್ಕೆ ಏನ್ ಕೇಳಿದಾರೆ ಅವರು ಅಂತ ಹೇಳಿದ್ರೆ, ಏನ್ ಪ್ರೂವ್ ಮಾಡಬೇಕು, ಎ ಪಿ ಅನ್ನೋ ಟ್ಯಾಂಜೆಂಟ್ ಬಿ ಪಿ ಅನ್ನೋ ಟ್ಯಾಂಜೆಂಟ್ ಗೆ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಓ ಮತ್ತೆ ಎ ಅಂದ್ರೆ ರೇಡಿಯಸ್ ಅನ್ನ ಜಾಯಿನ್ ಮಾಡ್ಕೊಳ್ಬೇಕು ಈ ರೀತಿ. ಹಾಗೆ ಓ ಮತ್ತೆ ಬಿ ಇನ್ನೊಂದು ರೇಡಿಯಸ್ ಅನ್ನ ಜಾಯಿನ್ ಮಾಡ್ಕೊಳ್ಬೇಕು. ಹಾಗೆ ಓದಿಂದ ಪಿ ಗೆ ಲೈನ್ ಜಾಯಿನ್ ಮಾಡ್ಕೊಳ್ಬೇಕು. 3 ಲೈನ್ ಅನ್ನ ಜಾಯಿನ್ ಮಾಡ್ಕೊಂಡಾಗ ನಿಮಗೆ 2 ಟ್ರಯಾಂಗಲ್ ಫಾರ್ಮೇಶನ್ ಆಗ್ತವೆ. ಎ ಒ ಪಿ ಅನ್ನೋದೊಂದು, ಇನ್ನೊಂದು ಬಿ ಒ ಪಿ ಅನ್ನುವಂತ 2 ಟ್ರಯಾಂಗಲ್ ಫಾರ್ಮೇಶನ್ ಆಗ್ತವೆ. ಈ ಟ್ರಯಾಂಗಲ್ ಅನ್ನ ಬಳಸ್ಕೊಂಡು ನಾವು ಅದನ್ನ ಪ್ರೂವ್ ಮಾಡಬಹುದು. ಓಕೆನಾ. ಸೊ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಏನ್ ಮಾಡಿದಿರಿ ಅಂದ್ರೆ, ಜಾಯಿನ್ ಏನೇನು ಜಾಯಿನ್ ಮಾಡಿದ್ರಿ, ಓ ಎ ಹಾಗೇನೆ ಓ ಬಿ ಮತ್ತೆ ಇನ್ನೊಂದು ಯಾವುದು ಓ ಪಿ. ಸೊ ಇವು 3 ಜಾಯಿನ್ ಮಾಡಿದಿರಿ. ಓ ಎ ಓ ಬಿ ಮತ್ತೆ ಓ ಪಿ ಅನ್ನ ಜಾಯಿನ್ ಮಾಡಿದಿರಿ. ಸೊ ಈಗ ಪ್ರೂಫ್, ಇದನ್ನ ಪ್ರೂವ್ ಮಾಡ್ಬೇಕಲ್ವಾ ನಾವೀಗ. ಹೇಗ್ ಪ್ರೂವ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿ. 2 ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಕನ್ಸಿಡರ್ ಟ್ರಯಾಂಗಲ್ ಎ ಒ ಪಿ ಅಂಡ್ ಟ್ರಯಾಂಗಲ್ ಬಿ ಒ ಪಿ. ಎಒಪಿ ಮತ್ತೆ ಬಿಒಪಿ ಅನ್ನುವಂತಹ 2 ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇದರಲ್ಲಿ ವಿ ನೋ ದಟ್ ಎಒ ಇಸ್ ಈಕ್ವಲ್ ಟು ಬಿಒ ಅಲ್ವಾ. ಎಒ ಮತ್ತೆ ಬಿಒ ಈಕ್ವಲ್ ಇರ್ತವೆ. ಯಾಕೆ ಅಂದ್ರೆ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ರೇಡಿಯೈ ಎಒ ಅನ್ನೋದು ಕೂಡ ಓ ಸೆಂಟರ್ ಹೊಂದಿರುವ ಸರ್ಕಲ್ ನ ರೇಡಿಯಸ್, ಬಿಒನು ಕೂಡ ಅದೇ ಸರ್ಕಲ್ ನ ರೇಡಿಯಸ್. ಸೊ 2 ರೇಡಿಯಸ್ ಸಮ ಇರ್ತವೆ. ಹಾಗಾಗಿ ನಾವು ಬರ್ದಿದೀವಿ. ಸೊ ರೀಸನ್ ಜಾಗದಲ್ಲಿ ನೀವು ಬರಿಬಹುದು ಏನಂತ ಹೇಳಿ, ರೇಡಿಯೈ ಆಫ್ ಸೇಮ್ ಸರ್ಕಲ್ಸ್ ಅಂತ ಬರೀಬೇಕು. ರೇಡಿಯೈ ಆಫ್ ಸೇಮ್ ಸರ್ಕಲ್, ಒಂದೇ ಸರ್ಕಲ್ ನ ರೇಡಿಯಸ್ ಆಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದೇನ್ ಹೇಳ್ಬೋದು ನೀವು ಅಂತ ಹೇಳಿದ್ರೆ, OP ಇಸ್ ಈಕ್ವಲ್ ಟು OP. OP ಅನ್ನುವಂತ ಸೈಡು ಈ ಟ್ರಯಾಂಗಲ್ ನಲ್ಲೂ ಬರುತ್ತೆ, ಅದೇ ಸೈಡು ಈ ಟ್ರಯಾಂಗಲ್ ನಲ್ಲೂ ಅದೇ ಸೈಡು ಕರೆಸ್ಪಾಂಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವು OP ಇಸ್ ಈಕ್ವಲ್ ಟು OP ಅಂತ ಹೇಳ್ಬೋದು. ಸೊ ಇಲ್ಲಿ OP ಇಸ್ ಈಕ್ವಲ್ ಟು OP ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಾರಣ ಏನೋ, ಕಾಮನ್ ಸೈಡ್ ಅಂತ ಹೇಳ್ಬೋದು. ಕಾಮನ್ ಸೈಡ್ ಆಫ್ 2 ಟ್ರಯಾಂಗಲ್ಸ್, ಆ 2 ಟ್ರಯಾಂಗಲಿನ ಕಾಮನ್ ಸೈಡ್ ಆಗಿದೆ. ಅಂಡ್ ನೆಕ್ಸ್ಟ್ ಮತ್ತೆ ತಗೊಳ್ಬಹುದು ಎಕ್ಸಾಂಪಲ್. ನಾವು ಈ ಸರ್ಕಲ್ ಪಾಠದ ಮೊದಲನೇ ಥಿಯರಮ್ ಹೇಳುತ್ತೆ ಏನಂತ ಹೇಳಿ, ಆಂಗಲ್ ಎ ಮತ್ತೆ ಆಂಗಲ್ ಬಿ, ಪಿ ಎ ಅನ್ನೋದು ಟ್ಯಾಂಜೆಂಟ್, ಓ ಎ ಅನ್ನೋದು ರೇಡಿಯಸ್, ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ನ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ ಅಂತ ಥಿಯರಮ್ ಹೇಳುತ್ತೆ. ಅದರ ಆಧಾರದ ಮೇಲೆ ಆಂಗಲ್ ಎ 90 ಡಿಗ್ರಿ ಇದೆ ಅಂದ್ರೆ ಆಂಗಲ್ ಬಿ ಕೂಡ 90 ಡಿಗ್ರಿ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ಬೋದು, ಆಂಗಲ್ ಪಿ ಎ ಓ ಇಸ್ ಈಕ್ವಲ್ ಟು ಆಂಗಲ್ ಪಿ ಬಿ ಓ ಅಂತ ಹೇಳ್ಬೋದು. ಓಕೆನಾ. ಆಂಗಲ್ ಪಿ ಎ ಓ ಇಸ್ ಈಕ್ವಲ್ ಟು ಆಂಗಲ್ ಪಿ ಬಿ ಓ ಏನಂತ ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಏನಂತ ಹೇಳ್ಬೋದು, ಎ ಟ್ಯಾಂಜೆಂಟ್ ಅಂಡ್ ದ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿ ಥಿಯರಮ್ ಹೇಳುತ್ತೆ. ಅದರ ಆಧಾರದ ಮೇಲೆ ಟ್ಯಾಂಜೆಂಟ್ ಅಂಡ್ ರೇಡಿಯಸ್
ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಈ ತರ ಬರ್ಕೊಳ್ಳಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆನಾ? ಸೊ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ನ ಆಧಾರದ ಮೇಲೆ ನಾವೇನ್ ಹೇಳ್ಬೋದು, ಆಂಗಲ್ PAO ಇಸ್ ಈಕ್ವಲ್ ಟು ಆಂಗಲ್ PBO ಅಂತ ಹೇಳ್ಬೋದು. ಅಲ್ಲಿಗೆ ಒಂದು ಸೈಡು ಇನ್ನೊಂದು ಸೈಡು ಮತ್ತೆ ಒಂದು ಆಂಗಲ್, ಅದು 90 ಡಿಗ್ರಿ ಆಂಗಲ್. ಸೊ ಒಂದು 90 ಡಿಗ್ರಿ ಆಂಗಲ್ OP ಅನ್ನೋದು ಹೈಪಾಟಿನಸ್. ಸೊ OP ಅನ್ನುವಂತ ಹೈಪಾಟಿನಸ್ ಮತ್ತೆ ಆಂಗಲ್ 90 ಡಿಗ್ರಿ ಈಕ್ವಲ್ ಇದಾವೆ ಅಂದ್ರೆ ನಮಗೆ ಕಾಂಗ್ರುಯೆಂಟ್ ರೂಲ್ಸ್ ಅಲ್ಲಿ ಕ್ರಿಟೀರಿಯಾಗಳು ಬರ್ತಾವೆ. ಅದರಲ್ಲಿ RHS ಕ್ರಿಟೀರಿಯಾ ಅಂತ ಬರುತ್ತೆ. ಸೊ RHS ಕ್ರಿಟೀರಿಯಾದ ಆಧಾರದ ಮೇಲೆ ನಾವಿಲ್ಲಿ ಏನ್ ಹೇಳ್ಬೋದು, ಟ್ರಯಾಂಗಲ್ AOP ಮತ್ತೆ ಟ್ರಯಾಂಗಲ್ BOP ಎರಡು ಕಾಂಗ್ರುಯೆಂಟ್ ಅಂತ ಹೇಳ್ಬೋದು. ಸೊ ದೇರ್ ಫೋರ್ ಟ್ರಯಾಂಗಲ್ AOP ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BOP ಅಂತ ಹೇಳ್ಬೋದು. ಇದನ್ನ ಹೇಳಲಿಕ್ಕೆ ಕಾರಣ ಏನು, ರೀಸನ್ ಬರೀಬಹುದು ನೀವು ಏನಂತೇಳಿ, RHS ಕ್ರಿಟೀರಿಯಾ. ಓಕೆನಾ? RHS ಕ್ರಿಟೀರಿಯಾದ ಆಧಾರದ ಮೇಲೆ ಅವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ ನಾವು. ಸೊ ಅವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. CPCT ಆಧಾರದ ಮೇಲೆ, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ನ ಆಧಾರದ ಮೇಲೆ AP ಗೆ ಕರೆಸ್ಪಾಂಡಿಂಗ್ ಸೈಡ್ ಬಂದು BP ಆಗಿರೋದ್ರಿಂದ AP ಈಕ್ವಲ್ ಮತ್ತೆ BP ನೂ ಕೂಡ ಈಕ್ವಲ್. AP ಮತ್ತೆ BP ಎರಡು ಈಕ್ವಲ್ ಅಂತ ಹೇಳಿ ನಾವು ಹೇಳಬಹುದು. ಸೊ ದಟ್ ಏನ್ ಬರೀಬಹುದು ನೀವಿಲ್ಲಿ, AP ಇಸ್ ಈಕ್ವಲ್ ಟು BP. ದೇರ್ಫೋರ್ AP ಇಸ್ ಈಕ್ವಲ್ ಟು BP ಬರೀಲಿಕ್ಕೆ ಕಾರಣ ಯಾವುದು, CPCT ಯ ಆಧಾರದ ಮೇಲೆ. CPCT ಅಂದ್ರೆ ಏನು, ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್ 27th ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, an express train takes 1 hour less than a passenger train to travel a distance of 132 km. The average speed of the express train is 11 km per hour, more than that of the passenger train. Find the average speed of these two trains ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ ಕ್ವಶನ್, ತುಂಬಾ ಸಿಂಪಲ್. ಎರಡು ಟ್ರೈನ್ ಇದೆ ಇಲ್ಲಿ. ಯಾವ್ದಾವ್ದಪ್ಪ ಎರಡು ಟ್ರೈನ್ ಅಂದ್ರೆ, ಒಂದು ಪ್ಯಾಸೆಂಜರ್ ಟ್ರೈನ್, ಇನ್ನೊಂದು ಎಕ್ಸ್ಪ್ರೆಸ್ ಟ್ರೈನ್. ಪ್ಯಾಸೆಂಜರ್ ಟ್ರೈನ್ ಗಿಂತ 1 ಗಂಟೆ ಮುಂಚಿತವಾಗಿ ಎಕ್ಸ್ಪ್ರೆಸ್ ಟ್ರೈನ್ ಆ ಒಂದು ದೂರವನ್ನ ತಲುಪುತ್ತೆ. ಎಷ್ಟು? 132 ಕಿಲೋಮೀಟರ್ ದೂರವನ್ನ. ಹಾಗೆ ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್ ಎಷ್ಟಿರುತ್ತೋ ಅದಕ್ಕಿಂತ 11 ಕಿಲೋಮೀಟರ್ ಪರ್ ಅವರ್ ಎಕ್ಸ್ಪ್ರೆಸ್ ಟ್ರೈನಿನ ಸ್ಪೀಡ್ ಜಾಸ್ತಿ ಇದೆ. ಹಾಗಿದ್ಮೇಲೆ ಅವರೇಜ್ ಸ್ಪೀಡ್ ಆಫ್ ದೀಸ್ ಟೂ ಟ್ರೈನ್ಸ್ ನ ಕಂಡಿಡಿರಿ ಅಂತ ಕೇಳಿದಾರೆ. ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಎಷ್ಟು ವೇಗದಲ್ಲಿ ಚಲಿಸುತ್ತೆ ಮತ್ತೆ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆನಾ? ಸೊ ನೋಡಿ, ನಾವು ಅದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವೀಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಪ್ಯಾಸೆಂಜರ್ ಟ್ರೈನಿನ ವೇಗವನ್ನ X ಅಂತ ತಗೊಳ್ಳೋಣ. ಲೆಟ್ ದ ಅವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಈಸ್ X ಅಂತ ತಗೊಳ್ರಿ, X ಕಿಲೋಮೀಟರ್ ಪರ್ ಅವರ್. ಅಲ್ಲಿಗೆ ಅವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಏನಾಗುತ್ತೆ, ಇದಕ್ಕಿಂತ 11 ಕಿಲೋಮೀಟರ್ ಜಾಸ್ತಿ ವೇಗದಲ್ಲಿ ಚಲಿಸ್ತಾ ಇದೆ. ಅಂದ್ರೆ X ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಅಂಡ್ ದೆನ್ ನಮಗೆ ಗೊತ್ತಿರ್ತಕ್ಕಂಥದ್ದು S ಇಸ್ ಈಕ್ವಲ್ ಟು D/T ಅಂತ ಹೇಳ್ತೀವಿ. ಸ್ಪೀಡ್ ಅನ್ನ ನಾವು D/T ಅನ್ನುವಂತ ಫಾರ್ಮುಲಾ ಬಳಸಿ ಹೇಳ್ತೀವಿ. D ಅಂದ್ರೆ ಡಿಸ್ಟೆನ್ಸ್, T ಅಂದ್ರೆ ಟೈಮ್. ಅಲ್ಲಿಗೆ ಇದು ಯಾವುದು, ಟ್ರೈನ್ಗಳು ಪ್ಯಾಸೆಂಜರ್ ಟ್ರೈನ್ ತಗೊಳ್ಳುವಂತ ಸಮಯ ಏನಾಗುತ್ತೆ, ಅಲ್ಲಿಗೆ 132/X ಆಗತ್ತೆ. ಇದೇನಿದು, ದ ಟೈಮ್ ಟೇಕನ್ ಬೈ ದ ಪ್ಯಾಸೆಂಜರ್ ಟ್ರೈನ್. ಹಾಗೆ ದ ಟೈಮ್ ಟೇಕನ್ ಬೈ ದ ಎಕ್ಸ್ಪ್ರೆಸ್ ಟ್ರೈನ್ 132 ಡಿವೈಡೆಡ್ ಬೈ X ಪ್ಲಸ್ 11 ಆಗತ್ತೆ. ಓಕೆನಾ? X ಪ್ಲಸ್ 11. ಹಾಗಿದ್ಮೇಲೆ ಅವ್ರೇನ್ ಹೇಳ್ತಾರೆ, ಇವೆರಡರ ಮಧ್ಯೆ ರಿಲೇಷನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ, ಎಕ್ಸ್ಪ್ರೆಸ್ ಟ್ರೈನಿನ ವೇಗವು ಜಾಸ್ತಿ ಇರೋದ್ರಿಂದ ಪ್ಯಾಸೆಂಜರ್ ಟ್ರೈನಿಗಿಂತ 1 ಗಂಟೆ ಮುಂಚೆ ಹೋಗಿ ತಲುಪುತ್ತೆ ಯಾವುದು, ಎಕ್ಸ್ಪ್ರೆಸ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಇದರಲ್ಲಿ ಇದನ್ನ ಕಳೆದ್ರೆ 1 ಬರುತ್ತೆ ಅಂತ. ಸೊ ಅದ್ರ ಪ್ರಕಾರ ನಾವು ರಿಕ್ವೈರ್ಡ್ ಈಕ್ವೇಶನ್ ಅನ್ನ ಬರ್ಕೊಂಡ್ರೆ 132/X ಮೈನಸ್ 132/X ಪ್ಲಸ್ 11 ಇಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು ನಾವು. ಅಲ್ಲಿಗೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ X ಇಂಟು, ನೋಡಿ ಇಲ್ಲಿ X ಇಂಟು X ಪ್ಲಸ್ 11, 132 ಇಂಟು X ಪ್ಲಸ್ 11 ಮೈನಸ್ 132X ಇಸ್ ಈಕ್ವಲ್ ಟು 1 ಅಂತ ತಗೊಳ್ಬಹುದು ನಾವು. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 132 ಮತ್ತೆ X ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 132X ಪ್ಲಸ್ 132 ಇಂಟು 11 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 1452 ಬರುತ್ತೆ. ಮೈನಸ್ 132X ಇಸ್ ಈಕ್ವಲ್ ಟು, ಇದನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಇಂಟು ಆಗುತ್ತೆ. ದೆನ್ X ಇಂಟು X, X ಸ್ಕ್ವೇರ್ ಪ್ಲಸ್ X ಇಂಟು 11,
11x ಅಂತ ಬರೀಬಹುದು. ನೋಡಿ ಇಲ್ಲಿ -132x ಪ್ಲಸ್ 132x ಕ್ಯಾನ್ಸಲ್ ಆಯ್ತು. ಈಗ ನೀವು ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ x² ಪ್ಲಸ್ 11x ಈ 1452 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -1452 ಇಸ್ ಈಕ್ವಲ್ ಟು 0 ಬರುತ್ತೆ. ಈಗ ನೀವೇನ್ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ ಫ್ಯಾಕ್ಟರೈಸೇಷನ್ ಮಾಡಿದಾಗ ಎಕ್ಸ್ ನ ಬೆಲೆ ಸಿಗುತ್ತೆ. ಸೊ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಸಂಖ್ಯೆನ ಎರಡು ಸಂಖ್ಯೆನ ಗುಣಿಸಿದ್ರೆ 1452 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 11 ಬರಬೇಕು. ಆ ತರದ ಎರಡು ಸಂಖ್ಯೆಗಳು ಯಾವ ಬರ್ತವೆ ಅಂದ್ರೆ 44 ಮತ್ತೆ 33. ಸೊ 44 33 ಗುಣಿಸಿದ್ರೆ 1452 ಬರುತ್ತೆ, ಕಳೆದ್ರೆ 11 ಬರುತ್ತೆ. ಹಾಗಾಗಿ ನೀವು ಈ ಈಕ್ವೇಶನ್ ನಲ್ಲಿರುವ 3 ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ 4 ಟರ್ಮಿನ ರೂಪದಲ್ಲಿ ಬರ್ಕೊಳ್ಳೋದಾದ್ರೆ ನೋಡಿ ಇಲ್ಲಿ x² ಪ್ಲಸ್ 44x ಮೈನಸ್ 33x ಮೈನಸ್ 1452 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಬಹುದು ನೀವು. ಓಕೆನಾ? ಸೊ ಇಲ್ಲಿ ಏನಾಗತ್ತೆ ನೋಡಿ, ನೆಕ್ಸ್ಟ್ ಇಲ್ಲಿ ಇವೆರಡರಲ್ಲೂ x ಕಾಮನ್ ಇದೆ, x ಪ್ಲಸ್ 44 ಬರುತ್ತೆ. ಇವೆರಡರಲ್ಲೂ -33 ಕಾಮನ್ ಇದೆ, ಇಲ್ಲಿ x ಪ್ಲಸ್ 44 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0. ಈಗ ನೋಡಿ ಇಲ್ಲಿ x ಪ್ಲಸ್ 44 ಎರಡೂ ಕಡೆ ಕಾಮನ್ ಆಗಿರುವಂತ ಒಂದು ಫ್ಯಾಕ್ಟರ್ ಬರ್ಕೊಂಡ್ರೆ ಇಲ್ಲಿ x ಉಳಿತು, ಇಲ್ಲಿ 33 ಉಳಿತು. ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಈಗ ನೀವು ಈ x ಪ್ಲಸ್ 44 ಒಂದು ಫ್ಯಾಕ್ಟರ್ ಅನ್ನ ಇಸ್ ಈಕ್ವಲ್ ಟು 0 ಅಂತ ತಗೊಂಡು ಆರ್ ಇನ್ನೊಂದು ಫ್ಯಾಕ್ಟರ್ ಅನ್ನ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ x ಇಸ್ ಈಕ್ವಲ್ ಟು ಪ್ಲಸ್ 44 ಆ ಕಡೆ ಹೋದ್ರೆ -44 ಬರುತ್ತೆ, -33 ಆ ಕಡೆ ಹೋದ್ರೆ ಪ್ಲಸ್ 33 ಬರುತ್ತೆ. ಈಗ ನಾವು ಪಾಸಿಟಿವ್ ನಂಬರ್ ಅನ್ನ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ x ನ ಬೆಲೆ 33 ಕಿಲೋಮೀಟರ್ ಬಂತು. ಅಂದ್ರೆ ಇದ್ರ ಅರ್ಥ ಏನು, ನಾವು ಅವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಅನ್ನ x ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡಿದೀವಿ ಅಂದ್ರೆ ಅಲ್ಲಿಗೆ ಅದರ ಅರ್ಥ ಅವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಇಸ್ ಈಕ್ವಲ್ ಟು 33 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೋದು. ಆಮೇಲೆ ಮತ್ತೊಂದೇನ್ ಕೇಳಿದ್ರು ಅವರು, ಅವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್. ಸೊ ಅವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು ನೀವು, 44 ಕಿಲೋಮೀಟರ್ ಪರ್ ಅವರ್. ಯಾಕೆ ಅಂದ್ರೆ 33ಕ್ಕೆ 11 ಸೇರಿಸಿದ್ರೆ 44, ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಗಿಂತ 11 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಅಂತ ಕೊಟ್ಟಿರೋದ್ರಿಂದ ಇವೆರಡನ್ನ ನಾವು ಸುಲಭವಾಗಿ ಹೇಳಬಹುದು. ಸೊ ನೆಕ್ಸ್ಟ್ 27th ಅಲ್ಲೇ ಮತ್ತೊಂದು ಆರ್ ಅಂತ ಆಪ್ಷನ್ ಕೊಟ್ಟು ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. The ages of two students A and B are 19 years and 15 years respectively. Find how many years it will take so that the product of their ages become equal to 480 ಅಂತ. ಸೊ ಕ್ವಶನ್ ಏನ್ ಹೇಳುತ್ತೆ, ಇಬ್ಬರಿದ್ದಾರೆ, ಎ ಅಂತಕ್ಕಂಥ ವ್ಯಕ್ತಿ ಮತ್ತೆ ಬಿ ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ನ ವಯಸ್ಸು 19, ಬಿ ನ ವಯಸ್ಸು 15. ಕೆಲವು ವರ್ಷಗಳ ನಂತರ ಅಂದ್ರೆ ಸ್ವಲ್ಪ ವರ್ಷಗಳ ನಂತರದಲ್ಲಿ ಅವರಿಬ್ಬರ ವಯಸ್ಸಿನ ಗುಣಲಬ್ಧ 480 ಆದ್ರೆ ಅವರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಅಂದ್ರೆ ಆ ಟೈಮಲ್ಲಿ ಅವ್ರ ವಯಸ್ಸು ಎಷ್ಟು ಇರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ನೋಡಿ, ಅವ್ರು ಹೇಳೋ ಪ್ರಕಾರ ಏಜಸ್ ಆಫ್ ಎ 19 ಇಯರ್ ಅಂತ ತಗೊಳ್ರಿ. ಎ ಅನ್ನುವಂತ ವಿದ್ಯಾರ್ಥಿಯ ವಯಸ್ಸು 19, ಏಜಸ್ ಆಫ್ ಬಿ 15 ಇಯರ್ ಅಂತ ತಗೊಳ್ರಿ. ಅವ್ರು ಹೇಳ್ತಾರೆ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಆಫ್ಟರ್ ಸಮ್ ಇಯರ್ಸ್ ಇಸ್ ಈಕ್ವಲ್ ಟು 488. ಆಫ್ಟರ್ ಸಮ್ ಇಯರ್ಸ್ ಅಂತ ಹೇಳಿದ್ರೆ 19ಕ್ಕೆ ನೀವು ಸ್ವಲ್ಪ ವರ್ಷವನ್ನ ಕೂಡಬೇಕು ಅಂದ್ರೆ ನಾವು ಆ ಸ್ವಲ್ಪ ವರ್ಷವನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ 19ಕ್ಕೆ ಎಕ್ಸ್ ಅನ್ನ ಕೂಡಬೇಕು ಅಂದ್ರೆ 19 ಪ್ಲಸ್ ಎಕ್ಸ್ ಆಗುತ್ತೆ. ಹಾಗೆ 15ಕ್ಕೆ ಪ್ಲಸ್ ಎಕ್ಸ್ ಅನ್ನ ಸೇರಿಸಬೇಕಂದ್ರೆ 15 ಪ್ಲಸ್ ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 480 ಬರುತ್ತೆ. ಸೊ ಈಗ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದ್ರೆ 19 ಇಂಟು 15 ಮಾಡಿದ್ರೆ 285 ಬರುತ್ತೆ, ಪ್ಲಸ್ 19 ಇಂಟು ಎಕ್ಸ್ ಬರುತ್ತೆ, ಪ್ಲಸ್ ಎಕ್ಸ್ ಇಂಟು 15 ಅಂದ್ರೆ 15x ಬರುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 480. ಓಕೆ, ಈಗ ನೀವು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಫಸ್ಟ್ ಬರ್ಕೊಳ್ರಿ, ಆಮೇಲೆ 19ಕ್ಕೆ 15 ಎರಡೂ ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಆಡ್ ಮಾಡ್ತೀರಾ. ಆಡ್ ಮಾಡಿದ್ರೆ 34x ಬರುತ್ತೆ. ಇಲ್ಲಿ ಪ್ಲಸ್ 285 ಇದೆ, ಇದು 480ನ ಈ ಕಡೆ ತಗೊಂಡ್ ಬಂದ್ರೆ -480 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಓಕೆನಾ? ಈಗ ನಾವು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಳ್ಬೇಕು. ಅಲ್ಲಿಗೆ ಏನಾಗುತ್ತೆ, ಇಲ್ಲಿ x² ಪ್ಲಸ್ 34x ಪ್ಲಸ್ 285 ನ -480 ನಲ್ಲಿ ಕಳೆದಾಗ ನಮಗೆ -195 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0.
ಈ ಹಿಂದಿನ ಲೆಕ್ಕ ಮೇಲ್ಗಡೆ ಲೆಕ್ಕವನ್ನು ಮಾಡಿದ ಹಾಗೆ ಇಲ್ಲೂ ಕೂಡ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನೀವು ಎರಡು ಸಂಖ್ಯೆ ತಗೊಂಡ್ರೆ 195 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 34 ಬರಬೇಕು. ಆ ತರದ ಎರಡು ಸಂಖ್ಯೆ ಯಾವ್ದು ತಗೊಳ್ಬಹುದು ನೀವು ಅಂತ ಹೇಳಿದ್ರೆ x² ಪ್ಲಸ್ 39x ಮೈನಸ್ 5x ಮಾಡಬಹುದು. ನೋಡಿ ಇಲ್ಲಿ 39ರಲ್ಲಿ 5 ಕಳೆದ್ರೆ 34 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 39 ಇಂಟು 5 ಮಾಡಿದ್ರೆ 195 ಬರುತ್ತೆ. ಅಂಡ್ ದೆನ್ ಮೈನಸ್ 195 ಇಸ್ ಈಕ್ವಲ್ ಟು 0. ಈಗ ನಿಮಗೆ ಇಲ್ಲಿರುವ ಕ್ವಾಡ್ರಾಟಿಕ್ ಈಕ್ವೇಶನ್ 4 ಟರ್ಮ್ಸ್ ಅಲ್ಲಿ ಎರಡೆರಡು ಟರ್ಮ್ ಅನ್ನ ಗ್ರೂಪ್ ಮಾಡಿದ್ರೆ ಇದರಲ್ಲಿ x ಕಾಮನ್ ಬರುತ್ತೆ, ಹಾಗೇನೆ x ಪ್ಲಸ್ 39 ಉಳ್ಕೊಳ್ಳುತ್ತೆ. ಇದರಲ್ಲಿ ಮೈನಸ್ 5 ಕಾಮನ್ ಬರುತ್ತೆ, x ಪ್ಲಸ್ 39 ಉಳ್ಕೊಳ್ಳುತ್ತೆ, ದಟ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ x ಪ್ಲಸ್ 39 ಅನ್ನೋದು ಒಂದು ಫ್ಯಾಕ್ಟರ್, ಹಾಗೇನೆ x ಮೈನಸ್ 5 ಅನ್ನೋದು ಒಂದು ಫ್ಯಾಕ್ಟರ್. ಈಗ x ಪ್ಲಸ್ 39 ಅನ್ನ ಈಕ್ವಲ್ ಟು 0 ಅಂತ ತಗೊಳ್ರಿ, ಆರ್ x ಮೈನಸ್ 5 ಅನ್ನ ಈಕ್ವಲ್ ಟು 0 ಅಂತ ತಗೊಳ್ರಿ. ಈಗ x ಪ್ಲಸ್ 39 ಆ ಕಡೆ ಹೋದ್ರೆ ಮೈನಸ್ 39 ಬರುತ್ತೆ, ಹಾಗೇನೆ ಮೈನಸ್ 5 ಆ ಕಡೆ ಹೋದ್ರೆ ಪ್ಲಸ್ 5 ಬರುತ್ತೆ. ಸೊ ನಾವು ಬಂದಿರುವ ಎರಡು ಆನ್ಸರ್ ನಲ್ಲಿ ಯಾವಾಗ್ಲೂ ಪಾಸಿಟಿವ್ ಆನ್ಸರ್ ನ ಪಾಸಿಟಿವ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿದ್ರೆ x ನ ಬೆಲೆ 5 ಬರ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ 5 ವರ್ಷಗಳ ನಂತರ, ಅಂದ್ರೆ ಹೌ ಮೆನಿ ಇಯರ್ಸ್ ಆಫ್ಟರ್ ಅಂತ ಕೇಳಿರೋದ್ರಿಂದ ಅವರು ಇನ್ನ 5 ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಏನ್ ಬರುತ್ತೆ 480 ಬರುತ್ತೆ. ಅದನ್ನ ಬರಿಬೇಕು ನೀವು ಇಲ್ಲಿ, ಓಕೆನಾ. ಆಫ್ಟರ್ 5 years the product of, ಓಕೆನಾ, the product of their ages is 480 ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಸೊ ನೆಕ್ಸ್ಟ್ 28th ಕ್ವಶನ್ ನೋಡೋದಾದ್ರೆ ಇಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ, ಎರಡು ಆಪ್ಷನ್, ಎರಡರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಬರೀಬೇಕಾಗತ್ತೆ. ಟ್ರಿಗ್ನಾಮೆಟ್ರಿಕ್ ರೇಷಿಯೋದಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅನ್ನ ಬಳಸಿಕೊಂಡು ಇಲ್ಲಿ ಲೆಕ್ಕ ಮಾಡಬೇಕು. ನೋಡಿ ಇಲ್ಲಿ ಪ್ರೂವ್ ದಟ್ ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೊಸಿಕೆಂಟ್ ಎ ಇವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಇಲ್ಲಿ LHS ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಒಂದ್ ಕಡೆ ಬರ್ಕೋಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಒಂದ್ ಕಡೆ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆಗಿ ಒಂದು ಆನ್ಸರ್ ಬರುತ್ತೆ, ಹಾಗೆ ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಎರಡು ಕಡೆ ಆನ್ಸರ್ ಸೇಮ್ ಆಗಿರುತ್ತೆ, ಓಕೆನಾ. ಸೊ ನೋಡಿ ಇಲ್ಲಿ ಸೀಕೆಂಟ್ ಎ ನ ಆಕ್ಚುಲಿ ನಾವ್ ಏನಂತ ತಗೊಳ್ಬಹುದು, ಸೀಕೆಂಟ್ ಎ ದ ರೆಸಿಪ್ರೋಕಲ್ ಬಂದ್ಬಿಟ್ಟು 1 ಬೈ ಕಾಸ್ ಎ ಅಂತ ತಗೊಳ್ಬಹುದು, ಓಕೆನಾ. 1 ಬೈ ಕಾಸ್ ಎ. ಸೊ ಅಲ್ಲಿಗೆ 1 ಬೈ ಕಾಸ್ ಎ ಇಂಟು 1 ಮೈನಸ್ ಸೈನ್ ಎ ಅಂತ ಹಾಗೆ ಬರ್ಕೊಳ್ಳಿ. ಹಾಗೇನೆ ಸೀಕೆಂಟ್ ಎ ಅಂತ ಹೇಳಿದ್ರೆ ಇದನ್ನು ಕೂಡ ರೆಸಿಪ್ರೋಕಲ್ ಬರೆದ್ರೆ 1 ಬೈ ಕಾಸ್ ಎ ಆಗತ್ತೆ, ಪ್ಲಸ್ ಟ್ಯಾನ್ ಎ ನ ನಾವು ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಬಹುದು, ಓಕೆನಾ. ಈಗ ನೋಡಿ ಇಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ 1 ಇಂಟು 1 ಮೈನಸ್ ಸೈನ್ ಎ ಮಾಡಿದ್ರೆ 1 ಮೈನಸ್ ಸೈನ್ ಎ ನ್ಯೂಮರೇಟರ್ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ಕಾಸ್ ಎ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಸ್ ಎ ಮತ್ತೆ ಕಾಸ್ ಎ ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಮೇಲ್ಗಡೆ ನ್ಯೂಮರೇಟರ್ ಅನ್ನ 1 ಪ್ಲಸ್ ಸೈನ್ ಎ ಅಂತ ಆಡ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಮೇಲ್ಗಡೆ ನ್ಯೂಮರೇಟರ್ ಒಂದ್ ಕಡೆ 1 ಮೈನಸ್ ಸೈನ್ ಎ ಇದೆ, ಇನ್ನೊಂದ್ ಕಡೆ 1 ಪ್ಲಸ್ ಸೈನ್ ಎ ಇದೆ. ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ. ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಬರೀಬಹುದು. ಅವಾಗ ಏನಾಗತ್ತೆ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗತ್ತೆ. ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಮಾಡಿದ್ರೆ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯ ಪ್ರಕಾರ ಕಾಸ್ ಸ್ಕ್ವೇರ್ ಎ ಅಂತ ಬರೀಬಹುದು. ಮೊದಲನೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿಯ ಪ್ರಕಾರ ಕೆಳಗಡೆನೂ ಕೂಡ ಕಾಸ್ ಸ್ಕ್ವೇರ್ ಎ ಇದೆ. ಸೊ ಈಗ ಸುಲಭವಾಗಿ ನಿಮಗೆ ಸಿಗುತ್ತೆ ಆನ್ಸರ್. ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಕಾಸ್ ಸ್ಕ್ವೇರ್ ಎ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 1 ಬರುತ್ತೆ. ಸೊ ಆಸ್ ಇಟ್ ಈಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ತಗೊಂಡು ನೋಡ್ತಾ ಹೋದಾಗ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ನೋಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಏನ್ ಮಾಡಬಹುದು ಅಂದ್ರೆ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬರೆದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗತ್ತೆ ಇಂಟು ಈ ಕೋಸಿಕೆಂಟ್ ಎ ಅಂತ ಬರ್ಕೊಳ್ತೀರಿ. ಈಗ ತಾನೇ ನಾವು ನೋಡಿದ ಹಾಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದ್ರೆ ಕಾಸ್ ಸ್ಕ್ವೇರ್ ಎ ಅಂತ ಹೇಗ್ ಬರೀತೀವೋ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದ್ರೆ ಅಂತ ಬರೀತೀವಿ ಸೈನ್ ಸ್ಕ್ವೇರ್ ಎ ಅಂತ ಬರೀತೀವಿ. ಇಂಟು ಇಲ್ಲೇನು ಉಳಿತು ಕೋಸಿಕೆಂಟ್ ಎ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಸೈನ್ ಎ ಉಳಿತದೆ. ಕೋಸಿಕೆಂಟ್ ಎ ದ ರೆಸಿಪ್ರೋಕಲ್ ಅನ್ನ ನಾವು 1 ಬೈ ಸೈನ್ ಎ ಅಂತ ಬರೀಬಹುದು. ಆಗ
ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಅಲ್ಲಿರುವ ಸೈನ್ ಎ ಕ್ಯಾನ್ಸಲ್ ಆಗಿ ಇಲ್ಲೂ ಕೂಡ 1 ಉಳಿಯುತ್ತೆ. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ 1 ಉಳಿತು, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ 1 ಉಳಿತು. ಅಂದ್ರೆ LHS ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ, RHS. ಸೊ ದೇರ್ ಫೋರ್ ಏನ್ ಹೇಳ್ಬೋದು ನೀವು, ಹ್ಯಾನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳಿ ಹೇಳಬಹುದು. ಓಕೆನಾ. ಸೊ 28ನೇ ಕ್ವಶನ್ ಅಲ್ಲಿ ಆಪ್ಷನ್ ಅಲ್ಲಿ ಮತ್ತೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನು ಬಳಸಿಕೊಂಡು ಪ್ರೂವ್ ಮಾಡುವಂತ ಲೆಕ್ಕ. ಪ್ರೂವ್ ದಟ್ sin θ by 1 minus cos θ plus sin θ by 1 plus cos θ is equal to cot θ plus secant θ into cosecant θ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋದಾದ್ರೆ, ಅಲ್ಲಿ LHS ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ತಗೊಂಡ್ರೆ sin θ by 1 minus cos θ plus tan θ by 1 plus cos θ ಅಂತ ಕೊಟ್ಟಿದ್ದಾರೆ. ಸೊ 1 plus cos θ ವನ್ನು ಆಸ್ ಇಟ್ ಈಸ್ ಬರ್ಕೊಡ್ರಿ. ಈಗ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1 minus sin θ into 1 plus cos θ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿದ್ರೆ, ಅಂದ್ರೆ LCM ತಗೊಂಡ್ರೆ 1 minus cos θ into 1 plus cos θ ಬರುತ್ತೆ. ಈಗ ಮೇಲ್ಗಡೆ sin θ ವನ್ನ 1 plus cos θ ದಿಂದ ಮಲ್ಟಿಪ್ಲೈ ಮಾಡಿ ಬರ್ಕೊಡ್ಬೇಕು. sin θ into 1 plus cos θ. ಹಾಗೇನೆ ಇಲ್ಲಿ 1 minus cos θ into tan θ ಅಂತ ಬರ್ಕೊಡ್ಬೇಕು. ಓಕೆನಾ. ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಸ್ ಇಟ್ ಈಸ್ sin θ into 1 plus cos θ ಇರಲಿ, ಪ್ಲಸ್ ಇಲ್ಲಿ 1 minus cos θ into tan θ ವನ್ನ ನಾವು sin θ by cos θ ಅಂತ ಬರ್ಕೊಳ್ಬಹುದು. ಹೋಲ್ ಡಿವೈಡೆಡ್ ಬೈ ಇಲ್ಲಿ ನೋಡಿ a minus b into a plus b ಫಾರ್ಮ್ ಅಲ್ಲಿ ಇದೆ. ಸೊ a minus b into a plus b ಅಂದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ 1 minus cos ಸ್ಕ್ವೇರ್ θ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ ಇಲ್ಲೂ sin θ ಇದೆ, ಪ್ಲಸ್ ಇನ ನಂತರ ಇಲ್ಲೊಂದು sin θ ಇದೆ. ಸೊ ನೀವು sin θ ವನ್ನ ಕಾಮನ್ ತೆಗೆದುಬಿಟ್ರೆ ಇಲ್ಲಿ 1 plus cos θ ಉಳಿತದೆ. ಹಾಗೇನೆ ಇಲ್ಲಿ 1 minus cos θ into cos θ ಉಳ್ಕೊಳ್ಳುತ್ತೆ. ಸೊ ಡಿವೈಡೆಡ್ ಬೈ cos θ ಉಳ್ಕೊಳ್ಳುತ್ತೆ. ಓಕೆನಾ. ಹೋಲ್ ಡಿವೈಡೆಡ್ ಬೈ 1 minus cos ಸ್ಕ್ವೇರ್ θ ಅಂತ ಬರೀಬಹುದು ನೀವು. ನೆಕ್ಸ್ಟ್ ಏನಾಗತ್ತೆ, ದಟ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಏನ್ ಮಾಡಬಹುದು, sin θ into 1 plus cos θ ಪ್ಲಸ್ 1 minus cos θ ಡಿವೈಡೆಡ್ ಬೈ cos θ. ಓಕೆನಾ. ಈ ರೀತಿ ಬರ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ a ಮೈನಸ್ ಇದು 1 minus cos ಸ್ಕ್ವೇರ್ θ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಮೊದಲನೇ ಐಡೆಂಟಿಟಿಯ ಪ್ರಕಾರ sin ಸ್ಕ್ವೇರ್ θ ಅಂತ ಬರೀಬಹುದು. ಅಲ್ಲಿಗೆ ಇದು ಒಂದು sin θ ಇಲ್ಲೊಂದು sin θ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ ನೀವಿಲ್ಲಿ ಉಳಿದಿರ್ತಕ್ಕಂಥ ಟರ್ಮ್ಸ್ ಅನ್ನ ಹೇಗೆ ಬರ್ಕೊಳ್ಬಹುದು ಅನ್ನೋದಾದ್ರೆ, ಇಲ್ಲಿ ಏನ್ ಉಳಿತು 1 plus cos θ ಉಳಿತು. ಓಕೆನಾ. ಪ್ಲಸ್ ಇಲ್ಲೇನು ಉಳಿದಿದೆಯಲ್ಲ ಅದನ್ನ 1 minus cos θ ಡಿವೈಡೆಡ್ ಬೈ cos θ ಹೋಲ್ ಡಿವೈಡೆಡ್ ಬೈ sin θ ಅಂತ ಬರ್ಕೊಳ್ತೀರಿ. ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಹೆಂಗ್ ಬರೀಬಹುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ 1 plus cos θ ಪ್ಲಸ್ ಇದನ್ನ 1 by cos θ ಪ್ಲಸ್ ಇಂಟು ಮೈನಸ್ ಮೈನಸ್ cos θ by cos θ ಅಂತ ತಗೊಳ್ಬಹುದು. ಹೋಲ್ ಡಿವೈಡೆಡ್ ಬೈ sin θ. ನೆಕ್ಸ್ಟ್ ಸ್ಟೆಪ್ 1 plus cos θ 1 by cos θ ವನ್ನ ನಾವಿಲ್ಲಿ ಏನಂತ ತಗೊಳ್ತೀವಿ, 1 by cos θ ವನ್ನ secant θ ಅಂತ ತಗೊಳ್ಬಹುದು. ಓಕೆನಾ. secant θ ಮೈನಸ್ cos θ ಕ್ಯಾನ್ಸಲ್ ಆಗಿ 1 ಉಳಿತದೆ ಡಿವೈಡೆಡ್ ಬೈ sin θ. ರೈಟ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿದಿರ್ತಕ್ಕಂಥದ್ದು ಮೇಲ್ಗಡೆ cos θ ಪ್ಲಸ್ secant θ ಬೈ sin θ. ಇದನ್ನ ಸಪರೇಟ್ ಮಾಡಿ ಬರ್ದ್ರೆ cos θ ಬೈ sin θ ಪ್ಲಸ್ secant θ ಬೈ sin θ ಅಂತ ತಗೊಳ್ಬಹುದು. ಈಗ ನಮಗೆ ಗೊತ್ತಿರುವಂತೆ cos θ ಬೈ sin θ ಅಂದ್ರೆ ಏನಂತ ತಗೊಳ್ತೀವಿ ನಾವು, cot θ ಅಂತ ಬರೀತೀವಿ. ಹಾಗೇನೆ secant θ ಬೈ sin θ ವನ್ನ secant θ ಇಂಟು 1 ಬೈ sin θ ಅಂತ ತಗೊಳ್ಬಹುದು. ಓಕೆನಾ. ಅಲ್ಲಿಗೆ cot θ ಪ್ಲಸ್ secant θ ಇಂಟು 1 ಬೈ sin θ ವನ್ನ ನಾವೇನಂತ ಹೇಳ್ತೀವಿ, cosecant θ ಅಂತ ಹೇಳಿ ಅದರ ರೆಸಿಪ್ರೋಕಲ್ ಅನ್ನ ಬರೀತೀವಿ. ಸೊ ಇದು RHS ಅಲ್ಲಿ ನಿಮಗೆ ಪ್ರೂವ್ ಮಾಡಕ್ ಕೇಳಿರ್ತಕ್ಕಂಥ ಆನ್ಸರ್ ಬಂದಿದೆ ನಿಮಗೆ. ಸೊ ದಟ್ ಇಲ್ಲಿ ನೀವೇನ್ ಹೇಳ್ಬೋದು, LHS is equal to RHS. ಸೊ LHS is equal to RHS. ಸೊ LHS is equal to RHS ಬಂದಿದೆ ಅಂತಂದ್ರೆ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನು ಉಳಿದಿರುವ 3 ಅಂಕದ ಕ್ವಶನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.